ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂದಿದೆ, ಫಸ್ಟ್ ಪೇಮೆಂಟ್. ಅದು ತುಂಬ ಕಷ್ಟಪಟ್ಟು ಎದ್ದು ಬಿದ್ದು ಎಲ್ಲ ಬಂದಿದೆ. ಆದರೆ ಲಕ್ಷಗಟ್ಟಲೆಲ್ಲ ಬಂದಿಲ್ಲ. ಎಲ್ಲರೂ ಎಣಿಸ್ತಾರೆ ಲಕ್ಷಗಟ್ಟಲೆ ಬರ್ತದೆ ಯೂಟ್ಯೂಬಿಂದ, ತುಂಬ ದುಡಿತಾರೆ ಅಂತ. ಆದರೆ 1000ದಲ್ಲಿ ಬಂದಿದೆ ಅಷ್ಟೇ. ಅದು ಎಲ್ಲಿ ಸಹ ಅಲ್ಲ ನಮಗೆ, ಯಾಕಂದ್ರೆ ಅಷ್ಟು ಕಷ್ಟ ಬಂದಿದ್ದಕ್ಕೆ ಎಲ್ಲಿ ಸಹ ಅಲ್ಲ. ಯಾಕಂದ್ರೆ ಅಷ್ಟು ಫಸ್ಟಿಗೆ ಏನು ಸಹ ಬರೋದಿಲ್ಲ. ತುಂಬ ಚಾನಲ್ ಎಲ್ಲ ಗ್ರೋ ಆಗಬೇಕು, ವ್ಯೂಸ್ ಎಲ್ಲ ಚೆನ್ನಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಪೇಮೆಂಟ್. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳುವುದಂದ್ರೆ, ನಾನೊಂದು 6 ಮಂತ್ ಮಾನಿಟೈಸೇಷನ್ ಆಗಿ 6 ಮಂತಲ್ಲಿ ನನಗೆ ಪೇಮೆಂಟ್ ಬಂದಿದೆ. ಆ ಪೇಮೆಂಟ್ ಬರಬೇಕಂದ್ರೂ ಹರಸಾಹಸ ಪಟ್ಟಿದ್ದೀನಿ ನಾನು. ಹರಸಾಹಸ ಅಂದರೆ ತುಂಬ ಕಷ್ಟ. ಲಾಗ್ ಮಾಡೋದಷ್ಟು ಸುಲಭ ಇಲ್ಲ. ಶೂಟ್ ಮಾಡ್ಲಿಕ್ಕೆ ಹೋಗಬೇಕು, ಎಡಿಟ್ ಮಾಡಬೇಕು, ಎಲ್ಲ ಮಾಡಬೇಕು. ಅದು ನಿಮಗೆ ಮತ್ತೆ ಸಬ್ಸ್ಕ್ರೈಬ್ ಇದ್ರೆ ದುಡ್ಡು ಬರಲ್ಲ. ಸಬ್ಸ್ಕ್ರೈಬ್ ಇದ್ರೆ ತುಂಬ ಸಬ್ಸ್ಕ್ರೈಬ್ ಇರ್ತಾರೆ ಅಂತ ಹೇಳ್ತಾರಲ್ಲ, ಸಬ್ಸ್ಕ್ರೈಬ್ ಆಗಬೇಕು ಅಂತ. ನಮಗೆ ವ್ಯೂಸ್ ಮುಖ್ಯ ಇಲ್ಲಿ. ತುಂಬ ಲಕ್ಷಗಟ್ಟಲೆಲ್ಲ ವ್ಯೂಸ್ ಬಂದರೆ ಚೆನ್ನಾಗಿ ದುಡ್ಡು ಬರುತ್ತೆ. ನಮ್ಮ ಚಿಕ್ಕ ಪುಟ್ಟ ಚಾನಲ್ನವರಿಗೆ ಸ್ವಲ್ಪ ಕಡಿಮೆ 1000ದಲ್ಲಿ ಬರ್ತದೆ, ಲಕ್ಷದಲ್ಲಿ ಬರಲ್ಲ. ಮತ್ತೆ ಇದರಲ್ಲಿ ಬಂದ ಅಮೌಂಟಿಂದ ನಾವು ಇನ್ಸ್ಟ್ರೂಮೆಂಟ್ ತಗೊಂಡು ಆಮೇಲೆ ಇಂಪ್ರೂವ್ ಮಾಡ್ಕೊಳ್ಬೇಕು ಚಾನಲನ್ನು. ಅದಕ್ಕೆ ಬೇಕಾದ ಎಲ್ಲ ಐಟಮ್ ತಗೊಳ್ಬೇಕಾಗ್ತದೆ ನಾವು. ಈಗ ನನಗೆ ಬಂದ ಫಸ್ಟ್ ಪೇಮೆಂಟಲ್ಲಿ ನಾನು ಏನಾದರೂ ಚಿಕ್ಕ ಪುಟ್ಟ ಇನ್ಸ್ಟ್ರೂಮೆಂಟ್ ತಗೊಳ್ತೀನಿ. ಆಮೇಲೆ ನನಗೆ ಜಾಸ್ತಿ ವ್ಯೂಸ್ ಬಂದರೆ ನೋಡೋಣ. ಆಮೇಲೆ ನನ್ನ ವಿಡಿಯೋವನ್ನು ಈಗ ಸ್ಕಿಪ್ ಮಾಡದೆ ನೋಡಿ, ಮತ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಷ್ಟು ಹೇಳ್ತೇನೆ ನಾನು ಅಷ್ಟೇ. ಮತ್ತೆ ನಿಮ್ಮ ಇಷ್ಟ, ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಮತ್ತೆ ಸಪೋರ್ಟ್ ಮಾಡಿ, ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟಿಂದಲೇ ನಮಗೆ ಒಂಥರ ಪ್ರೋತ್ಸಾಹ ಸಿಗೋದು. ನಮಗೆ ವ್ಯೂಸ್ ನೋಡುವಾಗ ನಮ್ಮ ಚಾನಲನ್ನು ಸಹ ಚಿಕ್ಕ ಪುಟ್ಟ ಚಾನಲ್ ಅವರನ್ನು ಸಹ ನೋಡ್ತಾರಲ್ಲ ಅಂತಂದ್ರೆ ನಮಗೆ ಒಂದು ಖುಷಿ. ನಮ್ಮ ಚಾನಲಲ್ಲಿ ಒಂದು ವಿಡಿಯೋಗೆ ಸ್ವಲ್ಪ ವ್ಯೂಸ್ ಬಂತಂದ್ರೆ ನಮಗೆ ಎಲ್ಲಿಲ್ಲದ ಖುಷಿ. ಯಾಕೆಂದ್ರೆ ನಾವು ಇನ್ನೂ ಗ್ರೋ ಆಗಬೇಕಲ್ವಾ. ಗ್ರೋ ಆಗಲಿಕ್ಕೆ ನಿಮ್ಮ ಸಪೋರ್ಟ್ ಅಂತೂ ತುಂಬಾನೇ ಮುಖ್ಯ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತಂದ್ರೆ, ನಾನು ಮಾನಿಟೈಸೇಷನ್ ಮಾಡಬೇಕಂದ್ರೆ ನನಗೆ ತುಂಬ ಮಂದಿ ಸಪೋರ್ಟ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಮಂದಿ, ಈ ಚಾನಲ್ ಇದ್ದವರು ಸಹ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವ ಥರ ಮಾನಿಟೈಸೇಷನ್ ಮಾಡಿದ್ದೇನೆಂದರೆ, ತುಂಬ ಕಷ್ಟ ಬಿದ್ದಿದ್ದೇನೆ. ಲೈವ್ ಮಾಡಿಕೊಂಡು, ಲೈವಲ್ಲಿ ಯಾವ ಥರ ಅಂದರೆ ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಿಕೊಂಡು, ಅದರಲ್ಲಿ ನನಗೆ ತುಂಬ ಮಂದಿ ಸಪೋರ್ಟ್ ಮಾಡಿದ್ದಾರೆ. ಈಗ ಎಲ್ಲರ ಹೆಸರು ಹೇಳುವುದಿಲ್ಲ ನಾನು, ಯಾಕೆಂದರೆ ತುಂಬ ಮಂದಿ ಇದ್ದಾರಲ್ಲ. ಒಬ್ಬರ ಹೆಸರು ಬಿಟ್ಟೋದ್ರೆ ಒಬ್ಬರಿಗೆ ಬೇಜಾರಾಗ್ತದೆ. ಅದಕ್ಕೋಸ್ಕರ ಹಾಗೇನೆ ಎಲ್ಲ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ನನ್ನ ಮನಸ್ಸಲ್ಲಿ ಇರ್ತದೆ ಅದು. ಯಾವಾಗ ಸಹ ನಾನು ಚಿರಋಣಿ ಅವರಿಗೆ. ಹಾಗೇನೆ ಇನ್ನೂ ಸಹ ಸಪೋರ್ಟ್ ಇರಲಿ ನಿಮ್ಮದು. ಹಾಗೇನೆ ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಸಹ ಇನ್ನೊಮ್ಮೆ ಧನ್ಯವಾದ ಹೇಳ್ತೇನೆ. ತುಂಬ ಧನ್ಯವಾದ ನಿಮಗೆಲ್ಲರಿಗೂ ಸಹ. ಮತ್ತೆ ಇನ್ನೇನು ಹೇಳೋದು, ಇನ್ನು ನನ್ನ ವಿಡಿಯೋಸ್ ನಾನಿನ್ನು ಚೆನ್ನಾಗಿ ವಿಡಿಯೋ ಮಾಡಬೇಕು, ವಿಡಿಯೋ ಹಾಕ್ತೀನಿ ನಿಮ್ಗೆ ಇಷ್ಟಪಟ್ಟದ್ದು. ಹಾಗಾದ್ರೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ನಿಮ್ಗೆ ಯಾವ ಥರ ವಿಡಿಯೋ ಬೇಕು, ನನ್ನ ವಿಡಿಯೋ ಇಷ್ಟ ಆಗುತ್ತಾ ಇಲ್ಲವಾ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಾದರೂ ಕಮೆಂಟ್ ಹಾಕಿ ವ್ಯೂವರ್ಸ್. ಯಾಕೆಂದರೆ ನಮ್ಮ ಎಲ್ಲ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಬೇಕಂತ ಏನಿಲ್ಲ ಅಲ್ವಾ. ನಾವೊಂದು ವಿಡಿಯೋ ಹಾಕ್ತೀವಿ, ಇಷ್ಟಪಟ್ಟವರು ನೋಡ್ತಾರೆ, ಇಲ್ಲದವರು ನೋಡೋದಿಲ್ಲ, ನಮ್ಗೆ ಏನು ಬೇಜಾರಿಲ್ಲ. ಮತ್ತೆ ನಮ್ಮ ವಿಡಿಯೋದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಇರಬೇಕು, ಏನಾದರೂ ಇದ್ರೆ ಚೇಂಜಸ್ ಮಾಡಬೇಕಂದ್ರೆ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತೆ ಇನ್ನೇನು ಹೇಳೋದು, ಪೇಮೆಂಟ್ ಯಾವ ಥರ ಬರ್ತದೆ ಅಂದರೆ, ಒಂದು $100 ಕಂಪ್ಲೀಟ್ ಆದ ಮೇಲೆ ಅವರು ನನಗೆ ಹಾಕೋದು ನಮ್ಮ ಅಮೌಂಟಿಗೆ. $100 ಅಂದರೆ ನಿಮಗೆ ಗೊತ್ತಿರ್ತದೆ ಎಷ್ಟು ಬರ್ತದೆ ಅಂತ. ನನಗೆ ಒಂದು ಅಂದಾಜಲ್ಲಿ ಅಮೌಂಟ್ ಅಂದರೆ ಒಂದು 10,000ದಿಂದ 11,000ವರೆಗೆ ಒಂದು ಆಂಡ್ರಾಯ್ಡ್ ಮೊಬೈಲ್ ತೆಗೆಯುವಷ್ಟು ಪೇಮೆಂಟ್ ಸಿಕ್ಕಿದೆ ನನ್ನ ಕೈಗೆ. ನಾನು ಕ್ಯಾಶ್ ವಿಡ್ರಾ ಮಾಡಿ ಬಂದೊಂದು 1 ವೀಕ್ ಆಯಿತು. ಹಾಗೇನೆ ನೆಕ್ಸ್ಟ್ ನಮಗೆ ಇನ್ನೂ ಪೇಮೆಂಟ್ ಬರಬೇಕಂದ್ರೆ ಮತ್ತೆ ಶುರುವಿಂದ $100 ಕಂಪ್ಲೀಟ್ ಆಗಬೇಕು. ಹಾಗಂದ್ರೆ ಎವ್ರಿ ಮಂತ್ ಅವರು ಇಷ್ಟನೇ ತಾರೀಕಿಗೆ ಅಂತಾನೆ ಇಡ್ತಾರೆ ಒಂದು. ಅದಕ್ಕಿಂತ ಜಾಸ್ತಿ ಎಷ್ಟಾಗುತ್ತೋ ಅಷ್ಟು ಬರುತ್ತೆ. ವ್ಯೂಸ್ ಮೇಲೆ ಬರೋದು, ವ್ಯೂಸ್ ಇಂಪಾರ್ಟೆಂಟ್. ಹಾಗೇನೆ ಆಡ್ಸ್ ರನ್ ಆಗ್ತಾ ಇರ್ತದಲ್ಲ, ಅದು ಸಹ ಆಡ್ ಆಗುತ್ತೆ ನಮಗೆ. ನೀವು ಆಡ್ಸ್ ಎಲ್ಲ ನೀವು ನೋಡುವಾಗ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಇನ್ನೇನು ಹೇಳಲಿಕ್ಕಿಲ್ಲ ನಿಮ್ಮ ಹತ್ರ. ನಾನು ಅಷ್ಟೇ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಧನ್ಯವಾದ.